ನಮಸ್ಕಾರ ವೀಕ್ಷಕರೇ, ಧಮನಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮೈದಾ ಹಿಟ್ಟನ್ನು ಬಳಸದೆ ಗರ್ಗರಿಯಾದ ರುಚಿಕರವಾದ ಕಡುಬು ಅಥವಾ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಕರ್ಜಿಕಾಯಿ ಅಥವಾ ಕಡುಬು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಗೋಧಿ ಹಿಟ್ಟು ಮತ್ತು ಸೇಮ್ ಅಮೌಂಟು ಚಿರೋಟಿ ರವೆನ ತಗೊಂಡಿದ್ದೀನಿ. ಇವೆರಡನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೋತೀನಿ. ಮತ್ತು ಇದ್ರ ಜೊತೆಗೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ 3-4 ಚಮಚದಷ್ಟು ತುಪ್ಪನ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೋಬೇಕು. ನೀವು ಇಲ್ಲಿ ತುಪ್ಪದ ಬದಲು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಡೈರೆಕ್ಟಾಗಿ ಹಿಟ್ಟಿಗೆ ಹಾಕಿಬಿಡಿ. ಇದು ತುಂಬ ಬಿಸಿ ಇರೋದ್ರಿಂದ ಒಂದು ಸಲ ಸ್ಪೂನಿಂದ ಮಿಕ್ಸ್ ಮಾಡಿ ಆಮೇಲೆ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿ. ಇದರಿಂದ ನಾನು ಅಪ್ಲೋಡ್ ಮಾಡೋ ಯಾವುದೇ ವಿಡಿಯೋ ಕೂಡ ನಿಮಗೆ ಮಿಸ್ ಆಗಲ್ಲ. ಹಿಟ್ಟನ್ನು ಬಿಸಿ ತುಪ್ಪದ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ನಾನು ಇದಕ್ಕೆ ರವೆ ಯೂಸ್ ಮಾಡಿರೋದ್ರಿಂದ ಇದು ನೆನೆಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ. ಸೊ ಇದನ್ನು ಕಲಸಿ ಆದಮೇಲೆ ಇದಕ್ಕೆ ಮೇಲಿಂದ ಸ್ವಲ್ಪ ಎಣ್ಣೆನ ಸವರಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಟು ನೆನೆಯೋಕ್ಕೆ ಬಿಡಬೇಕು. ಈ ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ಹೂರಣಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ. ಹೂರಣ ಮಾಡೋದಕ್ಕೆ 1 ಕಪ್ ಪುಟಾಣಿ, 1 ಕಪ್ ಕೊಬ್ಬರಿ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ, ಮತ್ತು 1 ಕಪ್ ಬೆಲ್ಲ, ಇದನ್ನು ಕೂಡ ಸಣ್ಣದಾಗಿ ತುರ್ಕೊಂಡಿದ್ದೀನಿ. ನೆಕ್ಸ್ಟು 1-2 ಏಲಕ್ಕಿ ಫ್ಲೇವರ್ಗೆ, 2 ಚಮಚದಷ್ಟು ಬಿಳಿ ಎಳ್ಳು ಮತ್ತು 2 ಚಮಚದಷ್ಟು ಗಸಗಸೆ ಇವಿಷ್ಟನ್ನು ತಗೊಂಡಿದ್ದೀನಿ. ಒಂದು ಚಿಕ್ಕ ಪ್ಯಾನ್ನಲ್ಲಿ ಬಿಳಿ ಎಳ್ಳು ಮತ್ತು ಗಸಗಸೆನ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪಾಗೋವರೆಗೂ ಇದನ್ನು ಹುರ್ಕೋಬೇಕು. ಇದನ್ನು ಹುರ್ಕೊಂಡ ನಂತರ ಒಂದು ಚಿಕ್ಕ ಡ್ರೈ ಇರೋ ಮಿಕ್ಸಿ ಜಾರ್ನಲ್ಲಿ ಪುಟಾಣಿನ ಪೌಡರ್ ಮಾಡ್ಕೋಬೇಕು. ಪುಟಾಣಿ ಪೌಡರ್ ಮಾಡುವಾಗ ಇದ್ರ ಜೊತೆಗೇ ನಾನು ಏಲಕ್ಕಿನೂ ಕೂಡ ಹಾಕಿ ಪೌಡರ್ ಮಾಡ್ಕೊತೀನಿ. ತುಂಬ ನೈಸಾಗಿ ಪೌಡರ್ ಮಾಡಬೇಕಂತೇನಿಲ್ಲ, ಸ್ವಲ್ಪ ತರಿ ಇದ್ದರೂ ಪರವಾಗಿಲ್ಲ. ಸೊ ಪೌಡರ್ ಮಾಡ್ಕೊಂಡ ನಂತರ ಇದನ್ನು ಮತ್ತೆ ಜರಡಿ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟಾದರೆ ಸಾಕು. ಈಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೋತೀನಿ. ನೆಕ್ಸ್ಟು ಮತ್ತೆ ಅದೇ ಜಾರ್ನಲ್ಲಿ ನಾವು ಹುರಿದಿಟ್ಕೊಂಡಿರೋ ಎಳ್ಳು ಮತ್ತು ಗಸಗಸೆನ ಹಾಕಿ ಒಂದು ಸಲ ತಿರುಕೊಂಡ್ರೆ ಸಾಕು. ಇದು ನೈಸ್ ಪೌಡರ್ ಆಗೋದು ಬೇಡ, ಜಸ್ಟ್ ಕ್ರಷ್ ಆದರೆ ಸಾಕು. ನೋಡಿ, ಇಷ್ಟು ಪೌಡರ್ ಆದರೆ ಸಾಕು. ಈಗ ಇದನ್ನು ಕೂಡ ಪುಟಾಣಿ ಪೌಡರ್ ಜೊತೆಗೆ ಹಾಕೋತೀನಿ. ನೆಕ್ಸ್ಟು ಇದಕ್ಕೆ ಕೊಬ್ಬರಿ ತುರಿ ಮತ್ತು ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ, ಕೊಬ್ಬರಿ ತುರಿ, ಪುಟಾಣಿ ಪೌಡರು ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಈ ಹೂರಣನ 1 ವಾರದವರೆಗೂ ಬೇಕಿದ್ದರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಿಷ್ಟಾದಮೇಲೆ ನಾವು ಕಲಸಿ ನೆನೆಸಿಟ್ಟಿರೋ ಹಿಟ್ಟನ್ನು ತೆಗೆದು ಇನ್ನೊಂದು ಸಲ ನಾದ್ಕೋಬೇಕು. ನಾವು ಇದಕ್ಕೆ ರವೆ ಯೂಸ್ ಮಾಡಿರೋದ್ರಿಂದ ಇದನ್ನು ಚೆನ್ನಾಗಿ ನಾದ್ದಷ್ಟು ಕಡುಬು ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ಸೊ ಒಂದು 5 ನಿಮಿಷ ಇದೇ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಕರ್ಜಿಕಾಯನ್ನು ಕರಿಯೋದಕ್ಕೆ ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಇದು ಬಿಸಿಯಾಗೋಷ್ಟರಲ್ಲಿ ಕಡುಬನ್ನು ಸ್ಟಫ್ ಮಾಡಿ ರೆಡಿ ಮಾಡ್ಕೋಬೋದು. ಕಲಸಿಟ್ಟಿರೋ ಹಿಟ್ಟಿಂದ ಚಿಕ್ಕ ಉಂಡೆಗಳನ್ನು ಮಾಡಿ ಸ್ವಲ್ಪ ಹಿಟ್ಟಿನಲ್ಲಿ ಅದ್ದಿ ಲಟ್ಸ್ಕೋಬೇಕು. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪನಾಗೂ ಬೇಡ, ಮೀಡಿಯಮ್ ಆಗಿ ಲಟ್ಸ್ಕೊಳ್ಳಿ. ಹಿಟ್ಟನ್ನು ಹೀಗೆ ಪೂರಿ ಥರ ಲಟ್ಟಿಸ್ಕೊಂಡು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ಸ್ಟಫಿಂಗನ್ನು 1 ಅಥವಾ 1.5 ಚಮಚದಷ್ಟು ಮಿಡಲಲ್ಲಿ ಹಾಕಿ ಹಾಫ್ ಮಡಚಿ ಸೈಡ್ಗೆಲ್ಲ ಪ್ರೆಸ್ ಮಾಡಿ ನೀಟಾಗಿ ಕ್ಲೋಸ್ ಮಾಡಿ. ಎಕ್ಸ್ಟ್ರಾ ಇರೋದನ್ನೆಲ್ಲ ಕಟ್ ಮಾಡಿ ನೀಟಾಗಿ ಶೇಪ್ ಮಾಡ್ಕೋಬೇಕು. ಇದನ್ನು ಹೀಗೆ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬಹುದು, ಇಲ್ಲಾಂದರೆ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಡಿಸೈನ್ ಮಾಡಿಕೊಂಡ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವರು ಇದನ್ನು ಕೈಯಿಂದನೇ ಫೋಲ್ಡ್ ಮಾಡಿ ಡಿಸೈನ್ ಮಾಡ್ತಾರೆ. ನಿಮಗೆ ಹೇಗೆ ಬೇಕೋ ಹಾಗೆ ಡಿಸೈನ್ ಮಾಡ್ಕೋಬೋದು. ಇದೇ ರೀತಿ ಒಂದು 4-5 ಹೀಗೆ ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ.
ಇದಕ್ಕೆ ನಾವು ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರೋ ಕರ್ಜಿಕಾಯನ್ನು ಒಂದೊಂದಾಗಿ ಬಿಟ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಫ್ರೈ ಮಾಡಿ, ಇಲ್ಲಾಂದರೆ ಕರ್ಜಿಕಾಯಿ ಗರಿಗರಿಯಾಗಿ ಬರಲ್ಲ. ಸೊ ತುಂಬ ಲೋ ಫ್ಲೇಮ್ ಇಟ್ಕೊಂಡು ಎರಡು ಕಡೆ ಚೆನ್ನಾಗಿ ಕೆಂಪಾಗಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈ ಕಡುಬನ್ನು ಗೋಧಿ ಹಿಟ್ಟನ್ನು ಕೂಡ ಬಳಸದೆ ಬರೀ ಚಿರೋಟಿ ರವೆನಲ್ಲೂ ಕೂಡ ಮಾಡ್ಬೋದು. ಬರೀ ಚಿರೋಟಿ ರವೆನ ಯೂಸ್ ಮಾಡಿದ್ರೆ ಹಿಟ್ಟನ್ನು ಚೆನ್ನಾಗಿ ನಾದಬೇಕಾಗತ್ತೆ. ಹಿಟ್ಟು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ನಾದಿದ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಕೆಂಪಾಗಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇಷ್ಟಾದರೆ ಸಾಕು. ಈಗ ಇದನ್ನು ಎಣ್ಣೆಯಿಂದ ತೆಗೆದುಬಿಡೋಣ. ಇದೇ ರೀತಿ ಎಲ್ಲ ಕರ್ಜಿಕಾಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಸ್ಟಫ್ ಮಾಡೋವಾಗಲೂ ಅಷ್ಟೇ ಒಂದೇ ಸಲ ಎಲ್ಲನೂ ಸ್ಟಫ್ ಮಾಡಿ ಇಟ್ಕೋಬಾರ್ದು, ಡ್ರೈ ಆಗಿಬಿಡತ್ತೆ. ಸ್ವಲ್ಪನೇ ಸ್ಟಫ್ ಮಾಡಿಕೊಂಡು ಫ್ರೈ ಮಾಡಿ ಆಮೇಲೆ ಮತ್ತೆ ಸ್ಟಫ್ ಮಾಡ್ಕೋಬೇಕು. ನೋಡಿದ್ರಲ್ಲ ಫ್ರೆಂಡ್ಸ್, ಮೈದಾ ಹಿಟ್ಟನ್ನು ಬಳಸದೆ ಗರ್ಗರಿಯಾಗಿ ಕಡುಬನ್ನು ಹೇಗೆ ಮಾಡಬಹುದು ಅಂತ. ಈ ಸಲ ಗಣೇಶನ ಹಬ್ಬಕ್ಕೆ ಗಣೇಶನಿಗೆ ಇಷ್ಟವಾದ ಈ ಕಡುಬನ್ನು ಈ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ. ಖಂಡಿತ ನಿಮಗೆಲ್ರಿಗೂ ಇಷ್ಟ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ಹಾಗೆ ಗರ್ಗರಿಯಾಗೂ ಇರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಹಿಂಗೆ ಫೋನ್ ಮಾಡ್ಬೇಡ, ಹೇಳಿದ್ರೆ ಫೋನ್ ಕಾಲ್ ಮಾಡು, ಹಂಗೆ ಮಾಡು. ಬೇಕಾದ್ರೆ ಹಿಂಗೆ ಮಾಡ್ತೀವಿ, ಬೇಕಾದ್ರೆ ಮಾಡಿ ಎಕ್ಸಸ್